ಈಗ IPL ಮತ್ತೆ ಶುರುವಾಗ್ತಾ ಇದೆ. ಈ ವಿಚಾರದಲ್ಲಿ ಈಗ ಒಂಚೂರು ರಿಲ್ಯಾಕ್ಸ್ ಆಗಿದ್ರು. ಯಾಕಂದ್ರೆ ಮ್ಯಾಚ್ ಇಲ್ಲೇ ಆಗ್ಬಿಡುತ್ತೆ ಅಂತ ಹೇಳಿ. ಟಿಕೆಟ್ ಯಾವಾಗ ಕೊಡ್ತೀರಿ ಅಂತ ಇದ್ರು. ಕೊಡ್ತೀವ್ರಿ ತಗೊಳ್ಳಿ ಅಂತ ಹೇಳಿ ಈಗ RCB ಅವರು ಒಂದಿಷ್ಟು ಹೇಳಿದ್ದಾರೆ. ಒಂದು ಆಫರ್ ಕೂಡ ಕೊಟ್ಟಿದ್ದಾರೆ ಅಂತ ಟಿಕೆಟ್ ಜೊತೆಗೆ. ಏನದು ನೋಡಿ. IPL ಟಿಕೆಟ್ಸ್ ಮಾರಾಟಕ್ಕೆ RCB ಸಜ್ಜು. ಇನ್ನೆರಡು ದಿನದಲ್ಲಿ ಮಾರಾಟ ಪ್ರಕ್ರಿಯೆ ಶುರು. RCB ವೆಬ್ಸೈಟ್ ಆಪ್ನಲ್ಲಿ ಟಿಕೆಟ್ ಲಭ್ಯ. 2026ರ IPL ಟೂರ್ನಿಗೆ ಕೌಂಟ್ ಡೌನ್ ಶುರುವಾಗಿದ್ದು ಚಿನ್ನಸ್ವಾಮಿ ಮೈದಾನದಲ್ಲಿ ಸಿದ್ಧತೆಗಳು ಬಿರುಸುಗೊಂಡಿದೆ. ಇನ್ನು RCB ಮ್ಯಾನೇಜ್ಮೆಂಟ್ ಇನ್ನೆರಡು ದಿನದಲ್ಲಿ ಅಧಿಕೃತವಾಗಿ ಟಿಕೆಟ್ ಮಾರಾಟ ಪ್ರಕ್ರಿಯೆಯನ್ನ ಆರಂಭಿಸಲಿದೆ. ಈ ಬಗ್ಗೆ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ. RCB ವೆಬ್ಸೈಟ್ ಹಾಗೂ ಆಪ್ನಲ್ಲಿ ಮಾತ್ರ ಟಿಕೆಟ್ಗಳು ಲಭ್ಯ ಇರಲಿದೆ ಅಂತ ತಿಳಿಸಿದೆ. ಸಾಮಾನ್ಯವಾಗಿ ಮೊದಲು RCB ಆಪ್ನ ಸದಸ್ಯರಿಗೆ ಟಿಕೆಟ್ ನೀಡಲಾಗುತ್ತೆ, ನಂತರ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗುತ್ತೆ. ಟಿಕೆಟ್ ದರ, ಗೇಟ್ಗಳ ನಕ್ಷೆ, ಎಂಟ್ರಿ ಎಕ್ಸಿಟ್ ಬಗ್ಗೆ ಸೋಮವಾರ ಅಧಿಕೃತ ಮಾಹಿತಿ ನೀಡೋ ಸಾಧ್ಯತೆ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾರ್ಚ್ 28ನೇ ತಾರೀಕು ಈ ಆವೃತ್ತಿಯ ಮೊದಲ ಪಂದ್ಯ ನಡೆಯಲಿದ್ದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ RCB ಸೆಣಸಾಡಲಿದೆ. ನಂತರ ಏಪ್ರಿಲ್ 5ರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂದ್ಯ ನಡೆಯಲಿದೆ. ತವರಲ್ಲಿ ನಡೆಯಲಿರುವ ಈ ಪಂದ್ಯಗಳಿಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಕ್ರೀಡಾಂಗಣದ ಬಳಿ ಇತ್ತೀಚೆಗೆ ನಡೆದ ಘಟನೆಗಳ ನಂತರ ಪಂದ್ಯಗಳು ನಡೆಯುವ ಬಗ್ಗೆ ವದಂತಿಗಳಿದ್ವು. ಈಗ ಪೊಲೀಸ್ ಮತ್ತು ಆಡಳಿತ ಮಂಡಳಿಯಿಂದ ಕ್ಲಿಯರೆನ್ಸ್ ಸಿಕ್ಕಿದ್ದು ಪಂದ್ಯಗಳು ಅದ್ಧೂರಿಯಾಗಿ ನಡೆಯಲಿದೆ. ಕಳೆದ ಬಾರಿ ಮಾಡಿಕೊಂಡಿರುವಂತಹ ಎಡವಟ್ಟು ಈ ಬಾರಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇನ್ನು ಸೋಮವಾರದ ಬಳಿಕ ಈ ಒಂದು ಟಿಕೆಟ್ ಮಾರಾಟದ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. RCBಯ ವೆಬ್ಸೈಟ್ ಹಾಗೂ ಆ್ಯಪ್ನಲ್ಲಿ ಈ ಒಂದು ಟಿಕೆಟ್ಗಳು ಲಭ್ಯವಾಗಿರುತ್ತೆ. ಆ ಒಂದು ವೆಬ್ಸೈಟ್ನ ಮೂಲಕವಾಗಿಯೇ ಟಿಕೆಟ್ಗಳನ್ನು ವೀಕ್ಷಕರು ಕೂಡ ಖರೀದಿ ಮಾಡಬಹುದು. ಇದರಲ್ಲಿಯೂ ಕೂಡ ಯಾರು RCBಯ ಸದಸ್ಯತ್ವವನ್ನು ಪಡೆದಿರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೂಡ ನೀಡಲಾಗಿದೆ. ಸೊ ಈ ಮೂಲಕವಾಗಿ ಈ ಬಾರಿಯ ಈ ಒಂದು ಪಂದ್ಯಗಳನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಸಮಸ್ಯೆಗಳು ಆಗದೇ ಇರುವಂಥ ನಿಟ್ಟಿನಲ್ಲಿ ಕೂಡ ಇದೀಗ RCB ಮ್ಯಾನೇಜ್ಮೆಂಟು ಎಲ್ಲ ಭಾಗಗಳಲ್ಲಿ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ. RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್. IPL ಟಿಕೆಟ್ ಇದ್ರೆ ಮೆಟ್ರೋ ಪ್ರಯಾಣ ಉಚಿತ. ಮೂರನೇ ವ್ಯಕ್ತಿಯ ಆಪ್ಗಳು, ವೆಬ್ಸೈಟ್ಗಳಿಂದ ಟಿಕೆಟ್ ಖರೀದಿ ಮಾಡಬೇಡಿ, ಅವು ಅಧಿಕೃತ ಅಲ್ಲ ಅಂತ RCB ಮ್ಯಾನೇಜ್ಮೆಂಟ್ ಎಚ್ಚರಿಸಿದೆ. ಇನ್ನು RCB ಟಿಕೆಟ್ ಹೊಂದಿದವರಿಗೆ ಉಚಿತ ಮೆಟ್ರೋ ವ್ಯವಸ್ಥೆ ಕೂಡ ಇರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ IPL ಪಂದ್ಯಗಳನ್ನು ನೋಡೋಕೆ ಹೋಗೋರಿಗೆ ಮೆಟ್ರೋದಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ ಕಲ್ಪಿಸೋ ಬಗ್ಗೆ ಸಿದ್ಧತೆಗಳು ನಡೀತಾ ಇದೆ. ಇತ್ತ ಟಿಕೆಟ್ ದರವನ್ನ RCB ಈವರೆಗೂ ಅಧಿಕೃತವಾಗಿ ಘೋಷಿಸಿಲ್ಲ. ಆದರೆ ಕಳೆದ ಸೀಸನ್ನಲ್ಲಿ ಟಿಕೆಟ್ ಬೆಲೆ 2,300 ರೂಪಾಯಿಯಿಂದ 42,000 ರೂಪಾಯಿ ತನಕ ಇದ್ವು. RCB ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತ ದುರಂತ ಮತ್ತೆ ಮರುಕಳಿಸದೇ ಇರೋದಕ್ಕೆ ಕಠಿಣ ಕ್ರಮ ಅನುಸರಿಸಲಾಗ್ತಾ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಕೂಡ ನಕ್ಷೆ ರೆಡಿ ಮಾಡಿಕೊಳ್ಳಲಾಗಿದೆ. ಮೈದಾನಕ್ಕೆ ಬರೋರಿಗೆ ಲಿಂಕ್ ರಸ್ತೆ, ಕಬ್ಬನ್ ರಸ್ತೆಯಲ್ಲಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಗರುಡ ಮಾಲ್, ಸೇಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್, ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ಫ್ರೀಡಂ ಪಾರ್ಕ್ನಲ್ಲಿ ವಾಹನಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ. ಮ್ಯಾಚ್ ನೋಡೋದಕ್ಕೆ ಕಾರುಗಳಿಂದ ಅಥವಾ ಬೇರೆ ವೆಹಿಕಲ್ಸ್ಗಳ ಮೂಲಕವಾಗಿ ಬಂದಂಥವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಅದಕ್ಕೆ ಪ್ರತ್ಯೇಕ ಜಾಗವನ್ನು ಕೂಡ ಮೀಸಲು ಮಾಡಲಾಗಿದೆ. ಸೊ ರಸ್ತೆಯಲ್ಲಿ ಟ್ರಾಫಿಕ್ ತಪ್ಪಿಸೋದರ ಜೊತೆಗೆ ಹೆಚ್ಚಿನ ಕ್ರೌಡನ್ನು ಕೂಡ ತಪ್ಪಿಸಿ ಯಾವುದೇ ಕಾಲ್ತುಳಿತ ದುರಂತಗಳ ಆಗದೇ ಇರುವಂಥ ನಿಟ್ಟಿನಲ್ಲಿ ಕೂಡ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಲಾಗಿದೆ. ಸೊ CCTVಗಳ ಮೂಲಕವಾಗಿ ಪ್ರತಿಯೊಬ್ಬರ ಚಲನ ವಲನಗಳನ್ನು ಕೂಡ ನಿಗಾ ವಹಿಸಲಾಗುತ್ತೆ. ಇನ್ನು ಈ ಪಾರ್ಕಿಂಗ್ಗೆ ಮೊದಲೇ ಬುಕಿಂಗ್ ಮಾಡಿಕೊಳ್ಬೇಕಾಗಿದೆ. ಕಳೆದ ವರ್ಷ ನಡೆದಂತಹ ಕರಾಳ ನೆನಪನ್ನ ಮರೆತು ಸುರಕ್ಷಿತವಾಗಿ ಪಂದ್ಯಗಳನ್ನು ಆಯೋಜಿಸೋಕೆ KCA ಕೂಡ ತುಂಬಾ ಎಚ್ಚರಿಕೆ ವಹಿಸ್ತಾ ಇದೆ. ಪಬ್ಲಿಕ್ ಟಿವಿ, ಬೆಂಗಳೂರು.